ಪೋಷಕಾಂಶಗಳ ಅಗತ್ಯ ಇರ್ತದೆ. ಅಲ್ಲಿ ಏನು ಕೊರತೆ ಇದೆ ನೋಡ್ಲಿಕ್ಕೆ ಮಣ್ಣು ಪರೀಕ್ಷೆ ಮಾಡಿದ್ವಿ, ಮಣ್ಣು ಕಾರ್ಡ್ ಕೂಡ ಕೊಡ್ತೀವಿ. ಆರಾಮಿಲ್ಲ ನೀ ಕೇಳಿದ್ರೆ ನೀ ಸಾಯವೇ ನೀನು ಹತ್ಕೊಂಡು. ಈಗ ಏನಾಗಿತ್ತಾ, ಆ ಮಣ್ಣು ಪರೀಕ್ಷೆ ಮಾಡಿ ನೋಡಿದಾಗ ನಮ್ಗೆ ಅರ್ಥ ಆಯ್ತು. ನೀನು ಏನ್ ಮಾಡಿದ್ದು ಗೊತ್ತಾ, ಇಲ್ಲಿ ನೋಡು 2 ತರ ದೋಷ ಆಗಿದೆ ಇಲ್ಲಿ. ಮೊದಲನೇದಾಗಿ ನಮ್ಮ ಜೊಯ್ಡಾ ಪ್ರದೇಶದಲ್ಲಿ ಜಾಸ್ತಿ ಮಳೆ ಬೀಳೋದ್ರಿಂದ ಒಂದು ನಂಜಿನ ಅಂಶ ಜಾಸ್ತಿ ಇರ್ತದೆ, ನಂಜಿನ ಅಂಶ. ಹೌದಾ? ಹಾ, ಅದಕ್ಕೆ ನಾವು ಆಗಾಗ ಸುಣ್ಣವನ್ನು ಕೊಡ್ಬೇಕಾಗ್ತದೆ. ನೀ ತಿನ್ ಸಾಯ ಮಗನೇ, ಭೂಮಿ ಸುಣ್ಣ ಕೊಡ್ಬೇಕಾಗ್ತದೆ ಅಂತ ತಪ್ಪೆ. ಅದಕ್ಕಾಗಿ ಅದು ಕೊಡ್ಬೇಕಾಗ್ತಿತ್ತು, ನೀ ಅದು ಮಾಡಿಲ್ಲ. ಅದಕ್ಕಿಂತ ಮತ್ತೊಂದು ದೊಡ್ಡ ಅನಾಹುತ ಏನ್ ಮಾಡಿದ್ವಿ ಗೊತ್ತಾ, ಮೊದಲೇ ನಂಜಿನ ಭೂಮಿ, ಇಲ್ಲಿ ಬೆಳೆಗಿಂತ ಮೇಲೆ ನೀರೇ ತುಂಬಿಸಿಟ್ಟಿದ್ ಗತಿಯಲ್ಲಿ. ನಿಂಗೆ ನೀರಲ್ಲಿ ಹಚ್ಚಿಟ್ಟು ನೀವು ಉದ್ದಾಗ್ತೀನ ಮರ್ಯ, ಸತ್ತೋಗುದಿಲ್ಲೇನಾ? ಹಾ, ಹಂಗೆ ಯಾವ್ದು ಕೂಡ ಅಷ್ಟೇ ಲಿಮಿಟೇಷನ್ ಅಂತ ಬೇಕಾಗ್ತದೆ. ಎಷ್ಟು ಈಗ ಉದಾಹರಣೆ, ನೀವು ಏನೋ ಬಿರಿಯಾನಿ ಇಷ್ಟ ಅಂದಿರ್ಕ ಒಂದ್ ದಿವಸ ಅದು ಕೇಳ ಒಂದ್ ಮಾತಿಗೆ, ಅಥವಾ ನೀನೇ ತಿನ್ನದಿರ್ಕ ಅಥವಾ ಮಟನ್ ಇಷ್ಟ ಅಂದಿರ್ಕ, ನಿಮ್ಮನೆ ಮಾಡಿರಂತ ಒಂದ್ ದಿವಸ ತಿನ್ಬಹುದು. ನೀನ್ 10 ದಿವಸದ ಒಂದೇ ಕಡೆ ಒಂದೇ ದಿವಸ ತಿನ್ಲಿಕ್ಕೆ ಹೋದ್ರೆ ಆಗೋದು ಅಲ್ಲ. ಈಗ 3 ಸಲ ಹೋಗಿ ಬಂದಿಲ್ಲ ಹಂಗೆ. ಅದಕ್ಕೆ ಭೂಮಿ ಆಗ್ಲಿ ಮನುಷ್ಯನಾಗ್ಲಿ ಅವನಿಗೆ ಎಷ್ಟು ಅಗತ್ಯ ಇದೆ ಉಟ್ಕೊಂಡು ಬಾಕಿದು ಬೇರೆ ತರ ಹೋಗೋದೇ ಇದೆ. ಅದಕ್ಕಾಗಿ ನೀರು ಕೂಡ ಹಾಗೆ ಇಡೋದಲ್ಲ, ಎಷ್ಟು ಬೇಕಷ್ಟು ಬಳಕೆ ಮಾಡಬೇಕಾಗ್ತದೆ. ನೋಡೋ, ಈಗ ನಾವು ಮಣ್ಣು ಪರೀಕ್ಷೆ ವಿಷಯ ಬಿಡು, ಅದನ್ನ ಮತ್ತೆ ನಾವು ಪರೀಕ್ಷೆ ಮಾಡಿದಾಗ ನಮಗೊಂದು ಆಘಾತಕಾರಿ ವಿಷಯ ಏನ್ ಗೊತ್ತಾ, ನೀನು ಅಲ್ಲಿ ಯಥೇಚ್ಛವಾಗಿ ಲೆಕ್ಕ ಇಲ್ಲದಂಗೆ ಕ್ರಿಮಿನಾಶಕ ಬಳಸಿದಿ ಹಾಗೂ ರಾಸಾಯನಿಕ ಗೊಬ್ಬರನ ಬಳಸಿದಿ. ಆದ್ರಿಂದ ನೀನು ಭೂಮಿ ಸತ್ವವನ್ನು ಕಳ್ಕೊಂಡಿದೆ. ಇನ್ನು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ನಿಂಗೆ ಬೆಳೆ ತೆಗಿಲಿಕ್ಕೆ ಆಗುದೇ ಇಲ್ಲ.